ನನ್ನ ಅಮೆರಿಕ ಫ್ರೆಂಡ್ ಒಬ್ಬ ಒಂದು ಮಾತು ಹೇಳಿದ್ದ ನನಗೆ. ಸತ್ಯನೋ ಸುಳ್ಳು ನನಗೂ ಗೊತ್ತಿಲ್ಲ, ಬಟ್ ನಿಮಗೂ ಕೂಡ ಈ ವಿಚಾರ ಹೇಳ್ತಾ ಇದ್ದೀನಿ. ಏನಂದ್ರೆ ನೀವೆಲ್ಲ ನೋಡಿರ್ತೀರಾ, ಅಮೆರಿಕ ಆಗಲಿ ಅದು ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಟ್ಯಾಟೂ ಹಾಕ್ತಾರೆ. ಕರೆಕ್ಟಾಗಿ ಎದೆ ಮೇಲೆ ಹಾಕ್ಸ್ಕೊಂತಾರೆ, ಅವ್ರ ಬಾಡಿ ಪಾರ್ಟ್ ಡಿಫ್ರೆಂಟ್ ಎಲ್ಲೆಲ್ಲ ಇಲ್ಲೂ ಹಾಕ್ಸ್ಕೋತಾರೆ. ಕರೆಕ್ಟ್ ಅಲ್ವಾ? ಎಸ್ಪೆಷಲಿ ಹೇಳ್ತಿರೋದು ವುಮೆನ್ಸ್ಗೆ ಹೇಳ್ತಿರೋದು. ಒಬ್ಬೊಬ್ರದ್ದು ಒಂದೊಂಥರ ಸಿಂಬಲ್ಸ್ ಇರುತ್ತೆ. ಇದ್ರ ಅರ್ಥ ಏನು ಅಂತ ನಾನು ಒಂದ್ಸಲ ಕೇಳಿದ್ದೆ ಅವ್ನಿಗೆ. ಅವಾಗ ಅವನು ಹೇಳಿದ್ದ, ಏನಪ್ಪ ಇದು ಅರ್ಥ ಅಂತಂದ್ರೆ, ದೇ ಆರ್ ರೆಡಿ ಫಾರ್ ಬೆಡ್ ಗೇಮ್. ನನಗೂ ಗೊತ್ತೇ ಇರಲಿಲ್ಲ ಈ ವಿಚಾರ. ನಾನು ಆಮೇಲೆ ಶಾಕ್ ಆಗ್ಬಿಟ್ಟೆ. ನಾನು ಆಮೇಲೆ ಇಲ್ಲಿ ಎಷ್ಟೊಂದು ಜನ ಕೇಳಿದೆ, ನನಗೂ ಪರಿಚಯ ಇರೋ ಫ್ರೆಂಡ್ಸ್ ಎಲ್ಲ ಅಮೆರಿಕಾದಲ್ಲೆಲ್ಲ ಈ ಥರ ಏನೋ ಟ್ಯಾಟೂಗಳು ಹಾಕೊಂಡು ಹೋಗ್ತಾರಲ್ಲ ಮೈ ಮೇಲೆಲ್ಲ, ಇಲ್ಲಿ ಹಾಕಿರ್ತಾರೆ ಎಲ್ಲ ಕಡೆ ಟ್ಯಾಟೂ ಹಾಕಿರ್ತಾರಲ್ಲ, ಇದ್ರ ಅರ್ಥ ಇದೆ ಅಂತ ಕಣೋ, ಹೌದಾ ಅಂತ ನಾನು ಅವ್ನಿಗೆ ಕೇಳಿದೆ. ಅವ್ನು ಹೇಳಿದ, ಅಮೆರಿಕಾದಲ್ಲಿ ಅದು ಕರೆಕ್ಟು, ಆದ್ರೆ ಇಲ್ಲಿ ಆ ಥರ ಎಲ್ಲ ಇಲ್ಲ. ಅವ್ರವ್ರಿಗೆ ಇಷ್ಟಪಟ್ಟಿರ್ತೀವಿ, ಸುಮ್ಮನೆ ಎಲ್ಲೋ ಟ್ಯಾಟೂ ಹಾಕ್ಸಿರ್ತಾರೆ ಹಂಗಂತ ಅವಳು ಬೆಡ್ಗೆ ಮಾಡೋಕ್ಕೆ ರೆಡಿ ಇರ್ತಾಳೆ ಅಂತ ಅರ್ಥನಾ? ಸಾಧ್ಯ ಇಲ್ಲ, ಅದೆಲ್ಲ ಸುಳ್ಳು. ಇಲ್ಲಿ ಅವ್ರವರು ಇಷ್ಟ ಆಗಿದ್ರೆ ಹಾಕೊಂಡಿರ್ತಾರೆ. ಒಬ್ಬೊಬ್ರು ಬ್ಯಾಕ್ ಸೈಡಲ್ಲಿ ಹಾಕಿರ್ತಾರೆ, ಅವ್ರವ್ರಿಗೆ ಇಷ್ಟ ಇರುತ್ತೆ. ಅದನ್ನು ನನ್ನ ಫ್ರೆಂಡ್ ಹತ್ರ ಕೇಳಿದಾಗ ಅವನೊಂದು ಮಾತು ಹೇಳಿದೆ, ಏನಂತಂದ್ರೆ ಮೋಸ್ಟ್ ಆಫ್ ದ ಪಾರ್ಟಿ ಫ್ರೀಕ್ಸ್ ಇರ್ತಾರೆ ಗೊತ್ತಾ ಹುಡುಗಿರು, ಅವರು ಜಾಸ್ತಿ ಈ ತರ ಟ್ಯಾಟೂಸ್ ಹಾಕ್ಸ್ತಾರಂತೆ. ಅದು ನಿಜಾನಾ? ನನಗೂ ಗೊತ್ತಿಲ್ಲ. ನಾನು ಅವ್ನಿಗೆ ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟೆ. ಅವ್ನು ಹೇಳಿದಾಗ, ಏನ್ ಮಗ ನಿಜ ಹೇಳ್ತಿದ್ಯಾ ನೀನು ಅಂತ ಹೇಳಿ. ಆಮೇಲೆ ಅವ್ನು ಹೇಳ್ದ, ಇಲ್ಲ ಕಣ, ನೋಡಬೇಕಂದ್ರೆ ಪಬ್ಗೆ ಪಾರ್ಟಿಗಳಿಗೆಲ್ಲ ಜಾಸ್ತಿ ಹೋಗ್ತಾರೆ. ನೈಟ್ ಔಟ್ ಪಾರ್ಟಿ ಯಾರ್ಯಾರು ಹುಡುಗಿರು ಮೋಸ್ಟ್ ಆಫ್ ದಮ್ ಹೋಗ್ತಾರಲ್ಲ, ಎಲ್ಲ ಹುಡುಗಿರಲ್ಲ, ಕೆಲವು ಹುಡುಗಿರು ಯಾರ್ಯಾರು ಹೋಗ್ತಾರಲ್ವ ಅವರೆಲ್ಲ ಅವ್ರು ಕರೆಕ್ಟಾಗಿ ನೋಡಿ ಅಬ್ಸರ್ವ್ ಮಾಡಿ ಅವ್ರು ಟ್ಯಾಟೂಸ್ ಹಾಕ್ಸಿರ್ತಾರೆ. ಅದು ಡಿಫ್ರೆಂಟ್ ಸಿಂಬಲ್ ಅಲ್ಲಿ ಟ್ಯಾಟೂ ಇರುತ್ತೆ. ಇವಾಗ ಯಾವ ತರ ಕೆಲವರು ಫಾರಿನ್ ಕಂಟ್ರೀಸ್ ಎಲ್ಲ ಟ್ಯಾಟೂ ಹಾಕ್ತಾರೆ, ರೆಡಿ ಫಾರ್ ಬೆಡ್ ಗೇಮ್ ಅಂತೆಲ್ಲ ಹಾಕ್ಸಿರ್ತಾರಲ್ಲ, ಹಂಗೇನೆ ಕೆಲವರು ರೆಡಿ ಆಗಿರ್ತಾರೆ, ಅದಕ್ಕೂ ರೆಡಿಯಾಗಿ ಬಂದಿರ್ತಾರೆ. ಇನ್ ಕೆಲವರೆಲ್ಲ ಸೊ ಇಲ್ಲಿ ಕೆಲವರು ಖುಷಿಗೆ ಹಾಕ್ಸ್ಕೊಂಡಿರ್ತಾರೆ ಟ್ಯಾಟೂ. ಜಸ್ಟ್ ನಾನು ಜನರಲ್ ಆಗಿ ಒಂದು ವಿಚಾರ ಕೇಳಿದೆ. ಈಗ ಎಷ್ಟೊಂದು ಜನ ಸಾಧುಗಳು ಹಾಕಿರ್ತಾರೆ, ಅವಾಗ ಅದೇಂಗೆ ಹೇಳಕ್ಕಾಗತ್ತೆ ಅಂದ್ರೆ, ರ್ಯೂನ್ಸ್ ಅದೊಂದು ಸ್ವಲ್ಪ ಬೇರೆ ಇರುತ್ತೆ, ಸಿಂಬಲ್ ಸಪ್ರೇಟ್ ಆಗಿರುತ್ತೆ. ಇವಾಗ ಏನಾಗುತ್ತೆ ಅಂದ್ರೆ, ಇವಾಗ ಮೋಸ್ಟ್ ಆಫ್ ದ ಫಾರಿನ್ ಕಂಟ್ರೀಸ್ ಎಲ್ಲ ಹಾರ್ಟ್ ಸಿಂಬಲ್ ಹಾಕೊಳ್ಳೋದು ಅಥವಾ ಯಾವ್ದಾದ್ರು ವ್ಯಕ್ತಿ ಸಿಂಬಲ್ ಹಾಕೊಳ್ಳೋದು ಅದು ಹಾಕೋತಾರೆ. ಅಂದ್ರೆ ಇನ್ ಕೆಲವ್ದು ಏನಂದ್ರೆ ಒಂದೊಂದು ಸಿಂಬಲ್ಸ್ ಇರುತ್ತೆ, ಅಂದ್ರೆ ಸೆಕ್ಷುವಲ್ ಅರೇಂಜ್ಮೆಂಟ್ ಸಿಂಬಲ್ಸ್ ಅಂತ ಏನೋ ಹೇಳ್ತಾರೆ. ಅದಕ್ಕೂ ಕೂಡ ಅದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಟ್ಯಾಟೂ ಮಾಡೋರು ಒಂದ್ಸಲ ಕೇಳಬೇಕು. ಸೊ ಈ ತರದ್ದು ಒಂದು ಸಿಂಬಲ್ಸ್ ಇರುತ್ತೆ. ಜಸ್ಟ್ ಸೇ ದಟ್ ಇಂಡೈರೆಕ್ಟ್ಲಿ ಟು ಸೇ ದಟ್ ಐ ಆಮ್ ರೆಡಿ ಫಾರ್ ದ ಬೆಡ್ ಗೇಮ್ ಅಂತ ಅವ್ರು ಆ ತರ ಪ್ರೊಜೆಕ್ಟ್ ಮಾಡ್ಕೊಂತಾರೆ. ಏನೋ ಇರ್ಬೋದೇನೋ, ನಂಗೂ ಗೊತ್ತಿಲ್ಲ. ಸೊ ಇಲ್ಲಿ ಯಾವ ತರ ಅಂತಂದ್ರೆ, ನಮ್ಮ ಧಾರ್ಮಿಕವಾಗಿ ಹಾಕೊಳ್ಳೋದು ಸಪರೇಟ್ ಆಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೆಲ್ಲ ನೋಡಿರ್ತೀರಾ ಅನ್ಕೋತೀನಿ, ಒಬ್ಬೊಬ್ರು ತ್ರಿಶೂಲ ಹಾಕ್ಸ್ಕೊಂಡಿರ್ತಾರೆ ಇಲ್ಲಿ, ಇನ್ ಕೆಲವರು ಶಿವ ಇರುತ್ತೆ, ನೋಡಿರ್ತೀರಾ ಅನ್ಕೋತೀನಿ. ಸೊ ಅಷ್ಟು ನಮ್ದು ಒಂದು ಸ್ಪಿರಿಚುವಲ್ ಆಗಿರುತ್ತೆ. ಸೊ ಕಂಪ್ಯಾರಿಟಿವ್ಲಿ ಬೇರೆದು ಕಲ್ಚರ್ಸ್ ಡಿಫ್ರೆಂಟ್ ಆಗಿರುತ್ತೆ. ನಾನು ಯಾಕೆ ಈ ವಿಚಾರ ನಿಮ್ಗೆ ಹೇಳ್ತಾ ಇದೀನಿ ಅಂತ ನಿಮ್ಗೆಲ್ಲ ಬಹುತೇಕ ಎಲ್ಲರಿಗೂ ಕೂಡ ಕನ್ಫ್ಯೂಸ್ ಆಗಿರುತ್ತೆ. ಬಟ್ ಎಂಡ್ ಆಫ್ ದ ಡೇ ಕ್ಲಾರಿಟಿ ಕೊಡೋದಕ್ಕೆ ಏನಂತಂದ್ರೆ, ನಿಮಗೂ ಕೂಡ ಎಕ್ಸಾಕ್ಟ್ಲಿ ಕ್ಲಾರಿಫಿಕೇಶನ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನ ಕೇಳ್ತಾ ಇದ್ದೆ ಎಷ್ಟೊಂದು ಜನಕ್ಕೆ. ಅವಾಗ ನಾನು ಒಂದಷ್ಟು ಸರ್ವೆ ಮಾಡ್ತಿದ್ದೆ, ಈ ಟ್ಯಾಟೂ ಹಾಕ್ಸ್ಕೊಂತಾರಲ್ಲ, ಯಾರು ಈ ತರ ಟ್ಯಾಟೂ ಹಾಕ್ಸ್ಕೊಂತಾರೆ ಅಂತ. ಕೆಲವರು ಸ್ಪಿರಿಚುವಲ್ ಆಗಿರ್ತಕ್ಕಂಥವ್ರು ಅವ್ರು ಟ್ಯಾಟೂ ಹಾಕ್ಸ್ಕೊಂತಾರೆ. ಅದು ಏನಂದ್ರೆ, ಅವ್ರು ಯಾವ ತರ ಒಂದು ನಂಬಿಕೆ ಇರುತ್ತೆ ದೇವ್ರ ಮೇಲೆ, ಅದನ್ನ ಅವ್ರು ಹಾಕ್ಸ್ಕೊಂತಾರೆ. ಸೊ ಇನ್ ಕೆಲವರು ಏನಂತಂದ್ರೆ, ಐ ಥಿಂಕ್ ನಿಮ್ಗೆ ಹೇಳಿದ್ನಲ್ಲ, ಪಾರ್ಟಿ ಫ್ರೀಕ್ಸ್ ಒಂದಷ್ಟು ಜನ ಹಾಕ್ಸ್ಕೊಂತಾರೆ, ಮತ್ತೆ ಇನ್ನೊಂದಷ್ಟು ಜನ ಹೇಳಿದ್ನಲ್ಲ ಬೆಡ್ ಗೇಮ್ ರೆಡಿ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಅದನ್ನ ಹಾಕ್ಸ್ಕೊಳ್ಳೋಕೆ ರೆಡಿ ಇರ್ತಾರೆ. ಸೊ ಒಬ್ಬೊಬ್ರು ಡಿಫ್ರೆಂಟ್ ಆಗಿ ಟ್ಯಾಟೂ ಹಾಕ್ಸ್ಕೊಂತಾರೆ. ಈ ಟ್ಯಾಟೂ ಹಾಕ್ಸ್ಕೊಳ್ಳೋದ್ರಿಂದ ತಪ್ಪು ಅಂತ ಹೇಳ್ತಾ ಇಲ್ಲ, ಅವ್ರವ್ರ ಇಷ್ಟ. ಇವಾಗ ನನಗೂ ಯಾವುದೋ ಇಷ್ಟ ಅಂತ ಅಂದ್ಬಿಟ್ಟು ನಾನು ಟ್ಯಾಟೂ ಹಾಕ್ಸ್ಕೋತೀನಿ, ತಪ್ಪೇನಿಲ್ಲ. ಬಟ್ ಟ್ಯಾಟೂ ಯಾವ ಥರ ಟ್ಯಾಟೂ ಹಾಕಿಸ್ಕೋತೀವಿ, ಯಾವ ಥರ ಟ್ಯಾಟೂ ಇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಒಂದು ಇನ್ಫಾರ್ಮೇಷನ್ ನನಗೇನು ಅನಿಸ್ತು ಅನ್ನೋದನ್ನ, ಯಾಕಂದ್ರೆ ನನ್ನ ಫ್ರೆಂಡ್ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಇದನ್ನ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಯಾಕೆ ಈ ಥರ ವಿಚಾರ ಹೇಳಬಾರ್ದು ಅನ್ನೋದಕ್ಕೋಸ್ಕರ ನಾನು ಇದನ್ನ ಹೇಳಿದೆ. ಇದರಲ್ಲಿ ನಿಮ್ಗೆ ಏನು ಆ್ಯಕ್ಚುಲಿ ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅನ್ನೋದನ್ನ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಟ್ಯಾಟೂ ಬಗ್ಗೆ, ಟ್ಯಾಟೂ ಹಾಕ್ಸ್ಕೊಳ್ಳೋದು ಒಳ್ಳೇದಾ ತಪ್ಪಾದರೆ ಯಾತಕ್ಕೆ ತಪ್ಪು, ಹಾಕ್ಸ್ಕೊಂಡ್ರೆ ಯಾತಕ್ಕೆ ಸರಿ, ಯಾವ ಥರ ಟ್ಯಾಟೂ ಹಾಕ್ಸ್ಬೇಕು, ಯಾವ ಥರ ಟ್ಯಾಟೂ ಹಾಕ್ಸ್ಬಾರ್ದು, ಜಸ್ಟ್ ಒಂದು ನಾಲೆಜ್ಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದೀನಿ. ಇದ್ರಲ್ಲಿ ಏನು ತಪ್ಪಿದೆ, ಏನು ಸರಿ ಇದೆ ಅನ್ನೋದನ್ನ ನೀವು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಮತ್ತೆ ನಿಮ್ಮಿಂದ ಬರ್ತೀನಿ. ಅಲ್ಲಿವರೆಗೂ